ಮದರಾಸ್ ಚಿಕನ್ 65 ಹೆಂಗ್ ಮಾಡೋದು ಅಂತ ರಂಗೇಗೌಡರು ತೋರ್ಸ್ಕೊಡ್ತಾವ್ರೆ, ಬನ್ನಿ ನೋಡಮ್ಮ. ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ಗೆ 3 ದೊಡ್ಡ ಚಮಚ ತೇಜು ಕಬಾಬ್ ಪೌಡರ್ ಅಂತ ಈ ಕಬಾಬ್ ಪೌಡರ್ ಅಲ್ಲೇ ಗರಂ ಮಸಾಲೆ, ಉಪ್ಪು ಎಲ್ಲ ಇರ್ತದೆ, ಬೇರೆ ಏನು ಹಾಕೊಳ್ಳೇಬೇಕಾಗಿಲ್ಲ ಎಕ್ಸ್ಟ್ರಾ. ಇದನ್ನ ಹಾಕೊಂಡು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರ, ಆಮೇಲೆ 1 ಮೊಟ್ಟೆ ಒಡೆದಾಕೊಂಡ್ರು. ಇದನ್ನ ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೊಂಡ್ ಬಂದ್ರಕ್ಕವು. ಆಮೇಲೆ ಬೋನ್ಲೆಸ್ ಚಿಕನ್ ಹಾಕೊಂಡು ಇನ್ನೊಂಚೂರು ಮಿಕ್ಸ್ ಮಾಡಿ 10 ನಿಮಿಷ ನೆನೆಯಕ್ ಬಿಟ್ರು. ಒಂದ್ ಚಿಕ್ಕ ಕಪ್ಪಲ್ಲಿ 2 ರಿಂದ 3 ಚಮಚ ರೆಡ್ ಚಿಲ್ಲಿ ಸಾಸು, 2 ಚಮಚ ಗ್ರೀನ್ ಚಿಲ್ಲಿ ಸಾಸು, 1 ಚಮಚ ಟೊಮೆಟೊ ಕೆಚಪ್, 1 ಚಮಚ ಸೋಯಾ ಸಾಸು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು. ಆಮೇಲೆ 2 ದೊಡ್ಡ ಚಮಚ ಮೊಸರು ಹಾಕಿದ್ರಕ್ಕೂ. ಅದನ್ನ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಟ್ರು. ಆಮೇಲೆ ಒಂದ್ ಬಾಣ್ಲೆನಲ್ಲಿ 1/4 ಭಾಗದಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಂಡು ನೆನ್ಸಿಟ್ಟಿದ್ರಲ್ಲ ಚಿಕನ್ನ, ಅದನ್ನ ಒಂದೊಂದೇ ಬಿಡ್ತಾ ಬಂದ್ರ ಅದ್ ಕಂಡು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಕ್ಕವ್. ಚಿಕನ್ ಎಲ್ಲ ಸೈಡ್ ತೆಗೆದಿಟ್ಟು ಇನ್ನೊಂದ್ ಪ್ಯಾನ್ ತಗೊಂಡು 2 ರಿಂದ 3 ದೊಡ್ಡ ಚಮಚ ಎಣ್ಣೆ ಕಾಯಿಸಿದ್ರ. ಆಮೇಲೆ ಅದಕ್ಕೆ 2 ಚಮಚ ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ, 2 ಚಮಚ ಸಣ್ಣಗೆ ಹೆಚ್ಚಿರೋ ಶುಂಠಿ, 3 ಚಮಚ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡ್ರಕ್ಕು. ಇದನ್ನೆಲ್ಲ ಫ್ರೈ ಮಾಡಿದ್ರು ಚೆನ್ನಾಗೆ. ಇದಕ್ಕೆ ಸಾಸು ಮೊಸರೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನ ಹಾಕಿ ಇನ್ನೊಂಚೂರು ಫ್ರೈ ಮಾಡಿದ್ರು ದೊಡ್ಡೂರಿನಲ್ಲಿ. ಆಮೇಲೆ ಮಾಡಿಟ್ಕೊಂಡಿದ್ರಲ್ಲ ಕಬಾಬು, ಅದನ್ನೆಲ್ಲ ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಿ 1 ಚಮಚ ವಿನೆಗರ್ ಮೇಲಿಂದ ಸುರಿದ್ರಕ್ಕವು. ಅಟ್ಟೆಯ ಮದರಾಸ್ ಚಿಕನ್ 65 ರೆಡಿನಕ್ಕವು.